ಕುಗ್ಗಿಸ್ಬೇಕಂತಕ್ಕಂತ ಇಂಡಿ ಕೂಟದ ಕುತಂತ್ರ ಬಗ್ಗೆ ಇವತ್ತು ಹೋರಾಟ ಮಾಡಿದ್ವಿ. ಕರಾಳ ಒಂದು ಪ್ರತಿಭಟನೆ. ಯಾಕೆಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ನನ್ನ ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ತಿನಲ್ಲಿ ಪಾಸ್ ಆಗ್ಬೇಕಾಗಿತ್ತು ಬಿಲ್ಲು. ಇಡೀ ದಿನ ನಾವು ಕುತ್ಕೊಂಡು ನೋಡಿದ್ದೇವೆ ಯಾವ ರೀತಿ ಇಂಡಿ ಒಕ್ಕೂಟ, ಅದರಲ್ಲೂ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಮತ್ತೆ ಡಿಎಂಕೆ ಪಕ್ಷ ಯಾವುದೇ ಜನತಾ ಪಾರ್ಟಿ ನೇತೃತ್ವದ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಏನು ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರಬೇಕು ಅಂತ ಮತಕ್ಕೆ ಹಾಕಿದಾಗ ಕಾಂಗ್ರೆಸ್, ಎಸ್ಪಿ ಮತ್ತು ಡಿಎಂಕೆ ಈ ಪಕ್ಷಗಳು ಸೇರಿಕೊಂಡು ಈ ಬಿಲ್ಲಿಗೆ ಸೋಲನ್ನ ಮಾಡಿದಂಥದ್ದು ಕೀರ್ತಿ ಕಾಂಗ್ರೆಸ್ಗೆ ಮತ್ತು ಅವರ ನೇತೃತ್ವದ ಇಂಡಿ ಒಕ್ಕೂಟಕ್ಕೆ ಸೇರುತ್ತೆ. ಇವತ್ತು ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು 33%, ಮತ್ತು MLA ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಲೋಕಸಭಾ ಕ್ಷೇತ್ರದಲ್ಲಾಗಿರ್ಬೋದು 33% ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಏನೋ ಒಂದು ಯೋಜನೆಯನ್ನ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ರು ಮಹಿಳೆಯರ ಬಗ್ಗೆ. ಆ ಆಶಯವನ್ನ ಮಣ್ಣುಗಳಿದಂಥದ್ದು ಕಾಂಗ್ರೆಸ್ಸಿನ ನಿರ್ಮೆ. ಚುನಾವಣಾ ತಂತ್ರ, ಚುನಾವಣೆಯಲ್ಲಿ ಮತ ಗಳಿಸೋದಕ್ಕೆ ಕಾಂಗ್ರೆಸ್ನವ್ರು ನಾರಿ ಶಕ್ತಿನ ವಿರೋಧ ಮಾಡಿದ್ದಾರೆ. ನಾವು ನಿಮ್ ಪರವಾಗಿದ್ವಿ, ಆದ್ರೂ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಅಮಿತ್ ಶಾ ಅವರ ಒಂದು ಚಾಣಕ್ಯತನದ ಒಂದು ನಾಟಕ ಇವತ್ತು ಎಕ್ಸ್ಪೋಸ್ ಆಗಿದೆ. ಅವರ ಉದ್ದೇಶ ನಾರಿಯರಿಗೆ ಶಕ್ತಿ ತುಂಬಂತದ್ದು, ಅವ್ರಿಗೆ ಸದೃಢತೆ ಮಾಡಂತ ನಿಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ಹಿಂದಿನಿಂದನೂ ಸಹ ಮಾಡ್ಕೊಂಡು ಬಂದಿಲ್ಲ. ಈ ಬಿಲ್ ವಿಚಾರದಲ್ಲಿ ಇದು ಹೆಂಗೂ ಸಕ್ಸಸ್ ಆಗೋದಿಲ್ಲ, ನಮಗ್ ಕೋರಮ್ ಇಲ್ಲ ಅಂತ ಗೊತ್ತಿದ್ರು ಸಹ ಆ ಒಂದು ಸಂಸತ್ನಲ್ಲಿ ಈ ಒಂದು ನಾಟಕನ ಪ್ರದರ್ಶನ ಮಾಡಿ ನಾವು ಸೋತಿದ್ದೀವಿ, ಅದಕ್ಕೆ ಕಾಂಗ್ರೆಸ್ನವ್ರು ವಿರೋಧ ಮಾಡುದು ಅಂತೇಳಿ ಪ್ರಚಾರ ಮಾಡ್ಕೊಂಡು ಚುನಾವಣೆ ಪ್ರಚಾರಕ್ಕೆ ಬಳಸಂತ ತಂತ್ರ ಇದು ಇಟ್ಟು ಬಿಟ್ರೆ ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸ ಅವರ ಮನಸ್ಸಿನಲ್ಲೂ ಇಲ್ಲ, ಅವ್ರು ಮಾಡೋದು ಇಲ್ಲ. ಅದೇನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಮುಂದಿನ ದಿನಗಳು. ಇದು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋದಕ್ಕೆ ಇಲ್ಲಿ ಬಂದಿರೋಂಥದ್ದು. ಅಂಬೇಡ್ಕರ್ ಒಂದು ಬದ್ಧತೆ ಏನಿತ್ತು ಈ ದೇಶದ ಪ್ರಗತಿ ಆಗಂತದ್ದು, ಮತ್ತೆ ಎಲ್ಲನೂ ಸಹ ಸಮಾಜ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಅವ್ರ ಒಂದು ಪ್ರಾಮಾಣಿಕ ಪ್ರಯತ್ನ, ಅವರ ಒಂದು ಜೀವನದ ಒಂದು ಸಂದೇಶ ಈ ದೇಶದ ಭವಿಷ್ಯ. ಮತ್ತೆ ಎಲ್ಲರೂ ಸಹ ದೀನದಲಿತರು, ಬಡವರು, ಶ್ರಮಿಕರು, ಮೇಲ್ವರ್ಗದ ಎಲ್ಲರೂ ಸಹ ಒಂದು ರೀತಿ ಉತ್ತಮವಾದಂತ ವಾತಾವರಣದಲ್ಲಿ ಜೀವನ ಮಾಡಬೇಕು, ಮತ್ತೆ ಒಂದ್ ರೀತಿ ಭಾರತದ ಭವಿಷ್ಯನ ಉಜ್ವಲವಾಗಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅಂತೇಳಿ ಅವ್ರಿಗಾದಂತ ನೋವುಗಳು, ಸಮಸ್ಯೆಗಳು ಎಲ್ಲನೂ ಒಂದು ಭಾಗವಾಗಿ ತಗೊಂಡು ಅದನ್ನ ಸಂವಿಧಾನ ರೂಪದಲ್ಲಿ ತೆರೆಗೆ ತಂದು ಅದನ್ನ ಒಂದು ಕಾನೂನು ಗ್ರಂಥನ ನಮ್ಗೆ ಸಮರ್ಪಣೆ ಮಾಡಿರೋಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅವರು ನಮ್ಗೊಂದು ಶಕ್ತಿ. ಹಾಗಾಗಿ ಆ ಶಕ್ತಿಯ ಮುಖೇನ ನಾವು 75 ವರ್ಷಗಳನ್ನ ನಾವು ಕಳೆದಿರೋಂಥದ್ದು. ಇವತ್ತಿಗೂ ಸಹ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಈ ರೀತಿ ಪದ್ಧತಿಗಳು, ಅಸ್ಪೃಶ್ಯತೆ ದೇವಾಲಯಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರೋಂಥದ್ದು. ಆದ್ರೆ ಸಾಕಷ್ಟು ಬದಲಾವಣೆ ಈ ದೇಶ ಕಂಡಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಸಂವಿಧಾನದಿಂದ ಸಮಾನತೆ ಬರ್ತಾ ಇದೆ, ಉದ್ಯೋಗಗಳಲ್ಲಿ ತಾರತಮ್ಯ ಇಲ್ಲದೆ ಉದ್ಯೋಗ ಸಹ ಸೃಷ್ಟಿ ಆಗ್ತಾ ಇದೆ. ಭವಿಷ್ಯದಲ್ಲಿ ಇನ್ನೊಂದಷ್ಟು ಉಜ್ವಲವಾದಂತ ಭವಿಷ್ಯನ ಕಟ್ಟಬೇಕಾದ್ರೆ ಎಲ್ಲನೂ ಸಹ ಬಡವರಿರೋಂಥದ್ದು, ಹಿಂದುಳಿದ ವರ್ಗದವ್ರು ಇರೋಂಥದ್ದು, ದಲಿತ ಸಮುದಾಯ ಇರೋಂಥದ್ದು, ಎಲ್ಲ ಸಮುದಾಯದ ಒಂದು ಶಕ್ತಿನ ನಾವು ಬಳಸ್ಕೊಂಡು ಒಂದು ಒಗ್ಗಟ್ಟಿನಿಂದ ಈ ದೇಶನ ಕಟ್ಟಿದ್ದೆ ಆದ್ರೆ ರಾಜಕೀಯ ಮುಖಂಡಗಳಾದಂಥವ್ರು, ವಿದ್ಯಾವಂತರು, ಈ ದೇಶದ ಚಿಂತಕರು ಎಲ್ಲಾನು ಸಹ ಒಗ್ಗಟ್ಟಾಗಿ ದೇಶನ ಕಟ್ಟಂತದಕ್ಕೆ ಬಳಸ್ಕೊಂಡಿದ್ದೆ ಆದ್ರೆ ಉಜ್ವಲವಾದಂತ ದೇಶ ಕಟ್ಟೋದಕ್ಕೆ ದಾರಿ ಆಗ್ತದೆ. ಅದೇ ಅಂಬೇಡ್ಕರ್ ಅವರ ಆಸೆ ಅಂತಾನು ನಾನು ಭಾವಿಸಿದ್ದೀನಿ. ನೋಡಿ, ಸಂವಿಧಾನ ಬಂದಿರೋದು ಅವೆಲ್ಲನೂ ಸಹ ಚರ್ಚೆಗಳಾಗ್ತದೆ. ಆದ್ರೆ ಒಂದು ಭದ್ರವಾದಂತ ಸಂವಿಧಾನನ ಬರೆಯಂತ ನಿಟ್ಟಿನಲ್ಲಿ ಪ್ರತಿ ದೇಶದ ಕಣದಲ್ಲೂ ಸಹ ಅಂಬೇಡ್ಕರ್ ಅಂತೇಳಿ ಅದು ಬೇರು ರಕ್ತದಲ್ಲಿ ಅದು ನೆಲೆ ಊರ್ಬಿಟ್ಟಿದೆ. ಅದನ್ನ ಕಿತ್ತಾಕಂತ ಪ್ರಯತ್ನ ಕೆಲವು ಬಿಜೆಪಿಗರು ಕೆಲವರು ಮಾತನಾಡ್ತಾ ಇರ್ತಾರೆ, ಅದು ಅರ್ಥಹೀನ. ಹಂಗಾಗಿ ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಭಾರತ, ಸಂಪೂರ್ಣವಾದಂತ ಬಲಿಷ್ಠ ಭಾರತ ಮುಂದಿನ ದಿನಗಳಲ್ಲಿ ನಾವು ನೋಡಂತದ್ದಾಗ್ತದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಒಂದು ಅಂಬೇಡ್ಕರ್ ಇರೋಂಥದ್ದಾಗ್ತದೆ, ಒಂದು ಗಾಂಧಿ ಇರೋಂಥದ್ದಾದ್ರೆ, ಒಂದು ಬಸವಾದಿ ಶರಣರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳು, ಮಹನೀಯರ ಒಂದು ಪ್ರಾಮುಖ್ಯತೆ ನಮ್ಗೆಲ್ಲನ ಕಣ್ಮುಂದೆ ನಿಂತ್ಕೊಳ್ತಾರೆ.